ಹಾಗಾದ್ರೆ ಈ ಸಂತ್ರಸ್ತೆ ಮಾಡ್ತಾ ಇರುವ ಆರೋಪಗಳೆಲ್ಲವೂ ಕೂಡ ನಿಜನಾ? ಸಿನಿಮಾ ರಿಲೀಸ್ ಡೇಟ್ ನೋಡ್ಕೊಂಡೇ ಆರೋಪವನ್ನ ಮಾಡಿದ್ಯಾಕೆ ಅಂದ್ರೆ ಅಪ್ಪಣ್ಣನ ಬಗ್ಗೆ ಹೇಳ್ತಾ ಇಲ್ಲ, ಮಡೆನೂರು ಮನು ವಿರುದ್ಧ ಕೇಸ್ ದಾಖಲು ಮಾಡಿದಾರಲ್ಲ. 2022ರಿಂದ ಸಂತ್ರಸ್ತೆ ಸುಮ್ಮನಿದ್ಯಾಕೆ? ಮಡೆನೂರು ಮನು ಮೇಲೆ ಅಷ್ಟೇ ದೂರಿಲ್ಲ, ಇನ್ನೊಬ್ಬ ಕಾಮಿಡಿ ಕಿಲಾಡಿ ಮೇಲೂ ಕೂಡ ಆರೋಪ ಮಾಡಿದ್ದಾಳೆ. ಏಕೆ ಮಡೆನೂರು ಅರೆಸ್ಟ್ ಆಯ್ತು, ಸಂತ್ರಸ್ತೆ ವಿಚಾರಣೆ ಯಾವಾಗ? ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇವತ್ತು ಸಂತ್ರಸ್ತೆಗೆ ಪೊಲೀಸರು ನೋಟಿಸ್ ಕೊಡೋ ಸಾಧ್ಯತೆ ಇದೆ. ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ, ಅಂದ್ರೆ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಹೇಳಿಕೆಗೆ ಪ್ರೂಫ್ ಕೊಡಬೇಕಾಗತ್ತೆ. ನಾನು ಬೇಕಾಬಿಟ್ಟಿ ಹೇಳಿಕೆಯನ್ನ ಅಥವಾ ಆರೋಪವನ್ನ ಮಾಡೋಕ್ಕಾಗಲ್ಲ. ಅದಕ್ಕೆ ತಕ್ಕಂತೆ ಸಾಕ್ಷ್ಯಗಳನ್ನ ಒದಗಿಸ್ಬೇಕು, ಎವಿಡೆನ್ಸ್. ಪೊಲೀಸರು ಕಲೆ ಹಾಕಿರುವ ಎವಿಡೆನ್ಸ್ ಬೇರೆ, ಬಟ್ ನಾನು ಆರೋಪ ಮಾಡ್ತಾ ಇರೋದಕ್ಕೆ ನನ್ನ ಹತ್ರ ಏನಾದರೂ ಸಾಕ್ಷಿ ಇರಬೇಕಲ್ಲ. ನನ್ನ ಮೇಲೆ ಅತ್ಯಾಚಾರ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ರು ಇಷ್ಟು ವರ್ಷಗಳ ಕಾಲ, ಅದಕ್ಕೇನಾದರೂ ಪ್ರೂಫ್ ಇರುತ್ತಲ್ಲ. ಟ್ರಾನ್ಸಾಕ್ಷನ್ ಆಗಿದೆಯಾ, UPI ಮತ್ತೊಂದು ಮಗದೊಂದು, ಅದಕ್ಕೇನಾದರೂ ಪ್ರೂಫ್ ಇರಬೇಕಲ್ಲ. ಇವೆಲ್ಲವನ್ನು ಕೂಡ ಕೇಳ್ತಾರೆ. ಮಾಡಿರುವಂತಹ ಆರೋಪಕ್ಕೆ ಏನಮ್ಮ ನಿನ್ನ ಹತ್ರ ಸಾಕ್ಷಿ ಇದೆ ಅಂತ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲೇ ಇದನ್ನೆಲ್ಲ ಕಲೆ ಹಾಕ್ತಾರೆ. ಅದನ್ನ ಇವತ್ತು ಕೇಳೋ ಸಾಧ್ಯತೆ ಇದೆ. ಮಡೆನೂರು ಮನು ಆಲ್ರೆಡಿ ಜೈಲಲ್ಲಿದ್ದಾರೆ. ಇವತ್ತು ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಮುಂದಾಗುವಂತಹ ಪ್ರೊಸೀಜರ್ಗಳನ್ನ ಮಾಡ್ತಾರೆ ಪೊಲೀಸರು. ಅದರ ಜೊತೆಯಲ್ಲೇ ಆರೋಪ ಮಾಡಿದ್ದಾಳಲ್ಲ ಈಕೆನೂ ಕೂಡ ಕರೆಸಿ ನಿನ್ನ ಹತ್ರ ಏನಮ್ಮ ಸಾಕ್ಷಿ ಇದೆ ಕೊಡು ಅಂತ ಕೇಳ್ತಾರೆ